ನಮಸ್ತೆ ವೀಕ್ಷಕರೇ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿರದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ. ವೀಕ್ಷಕರೇ, ಮೊದಲನೆಯದಾಗಿ ಬಾಳೆಹಣ್ಣಿನಲ್ಲಿ 75% ನೀರಿನಂಶವಿರುತ್ತದೆ. ವೀಕ್ಷಕರೇ, ಮೊನಾಲಿಸಾ ಪೇಂಟಿಂಗ್ ಎಷ್ಟು ಫೇಮಸ್ ಎಂದು ಎಲ್ಲರಿಗೂ ಗೊತ್ತು. ಆದರೆ 1911ರಲ್ಲಿ ಈ ಪೇಂಟಿಂಗ್ ಮ್ಯೂಸಿಯಂನಿಂದ ಕಳ್ಳತನವಾಗಿತ್ತು. ವಿಚಿತ್ರ ಏನೆಂದರೆ, ಮೊನಾಲಿಸಾ ಪೇಂಟಿಂಗ್ ಆ ಮ್ಯೂಸಿಯಂನಲ್ಲಿ ಇದ್ದಾಗ ನೋಡಲು ಬಂದವರ ಸಂಖ್ಯೆಗಿಂತ ಆ ಪೇಂಟಿಂಗ್ ಕಳ್ಳತನ ಆದ ಮೇಲೆ ಆ ಖಾಲಿ ಜಾಗವನ್ನು ನೋಡಲು ಬಂದವರ ಸಂಖ್ಯೆ ಹೆಚ್ಚಾಗಿತ್ತು. ವೀಕ್ಷಕರೇ, ನೀವು ಈ ಫೋಟೋದಲ್ಲಿ ನೋಡುತ್ತಿರುವ ವ್ಯಕ್ತಿಯ ಹೆಸರು ಗ್ಯಾರಿ ಟರ್ನರ್. ರಬ್ಬರ್ ಬ್ಯಾಂಡ್ ಎಳೆದಾಗ ಹೇಗೆ ವರ್ತಿಸುತ್ತೋ ಹಾಗೆಯೇ ಈತನ ಚರ್ಮ ಕೂಡ ಎಲಾಸ್ಟಿಕ್ನ ರೀತಿಯಲ್ಲಿ ವರ್ತಿಸುತ್ತದೆ. ಈತನನ್ನು ರಬ್ಬರ್ ಮ್ಯಾನ್ ಎಂದು ಕೂಡ ಕರೆಯುತ್ತಾರೆ. ಈ ವ್ಯಕ್ತಿ ತನ್ನ ಚರ್ಮವನ್ನು 15 ಸೆಂಟಿಮೀಟರ್ ವರೆಗೂ ಎಳೆಯುತ್ತಾನೆ. ಈತನ ಹೆಸರಿನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಹ ಇದೆ. ವೀಕ್ಷಕರೇ, ನೀವು ಇಲ್ಲಿ ನೋಡುತ್ತಿರುವುದು ಪ್ರಪಂಚದ ಅತಿ ಚಿಕ್ಕ ಪಾರ್ಕ್. ಇದರ ಹೆಸರು ಮಿಲ್ಲ್ಯಾಂಡ್ಸ್ ಪಾರ್ಕ್. ಈ ಪಾರ್ಕ್ ಅಮೆರಿಕದ ಪೋರ್ಟ್ಲ್ಯಾಂಡ್ ಎಂಬ ಪ್ರಾಂತ್ಯದಲ್ಲಿದೆ. ಈ ಪಾರ್ಕ್ ಕೇವಲ 2 ಅಡಿಗಳಷ್ಟು ಮಾತ್ರ ಇದ್ದು, ಈ ಪ್ರಪಂಚದ ಅತಿ ಚಿಕ್ಕ ಪಾರ್ಕ್ ಎಂಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಹ ಈ ಪಾರ್ಕ್ಗೆ ಇದೆ. ವೀಕ್ಷಕರೇ, ವಾಚ್ಗಳಿಗೆ ಸಂಬಂಧಿಸಿದಂತಹ ಫೋಟೋ ಅಥವಾ ವಿಡಿಯೋದಲ್ಲಿ ನಾವು ಸರಿಯಾಗಿ ಗಮನಿಸಿದರೆ ಎಲ್ಲದರಲ್ಲೂ 10 ಗಂಟೆ 10 ನಿಮಿಷ ಎಂದು ಟೈಮನ್ನು ತೋರಿಸುತ್ತಾರೆ. ಇದಕ್ಕೆ ವಿವಿಧ ರೀತಿಯಾದಂತಹ ಕಾರಣಗಳಿವೆ. ಮೊದಲನೆಯದಾಗಿ ವೀಕ್ಷಕರೇ, ಆ ವಾಚ್ಗೆ ಸಂಬಂಧಿಸಿದಂತಹ ಕಂಪನಿಯ ಲೋಗೋವನ್ನು ಮೇಲೆ ಅಥವಾ ಕೆಳಗೆ ಇಟ್ಟಿರುತ್ತಾರೆ. ಆದ್ದರಿಂದಲೇ ಕಂಪನಿಯ ಲೋಗೋ ಸ್ಪಷ್ಟವಾಗಿ ಕಾಣಲೆಂದೇ ಹೀಗೆ ಟೈಮನ್ನು ಸೆಟ್ ಮಾಡಿರುತ್ತಾರೆ. ಹಾಗೆಯೇ ವೀಕ್ಷಕರೇ, 10 ಗಂಟೆ 10 ನಿಮಿಷವನ್ನು ವಾಚ್ನಲ್ಲಿ ನೋಡಲು ಸ್ಮೈಲಿ ಫೇಸ್ನಂತೆ ಕಾಣಿಸುತ್ತದೆ. ಇದರಿಂದ ಕಸ್ಟಮರ್ ಕೂಡ ಅಟ್ರಾಕ್ಟ್ ಆಗ್ತಾರೆ. ಅದೇ ರೀತಿಯಲ್ಲಿ ಇದು ವಿ ಶೇಪ್ನಲ್ಲಿ ಕಾಣಿಸುವುದರಿಂದ ವಿಕ್ಟರಿಯ ಸಂಕೇತವಾಗಿದೆ. ವೀಕ್ಷಕರೇ, ಫಿನ್ಲ್ಯಾಂಡ್ನಲ್ಲಿ ಪ್ರತಿ ವರ್ಷ ವೈಫ್ ಕ್ಯಾರಿಂಗ್ ಚಾಂಪಿಯನ್ಶಿಪ್ ಅನ್ನು ನಡೆಸುತ್ತಾರೆ. ಈ ಪಂದ್ಯಾವಳಿಯಲ್ಲಿ ಪುರುಷರು ತಮ್ಮ ಪತ್ನಿಯನ್ನು ಹಿಂದೆ ಎತ್ತಿಕೊಂಡು ಓಡಬೇಕು. ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ತನ್ನ ಹೆಂಡತಿಯ ತೂಕದಷ್ಟು ವೈನ್ ಅನ್ನು ನೀಡಲಾಗುತ್ತದೆ. ಅಂದರೆ ಆತನ ಪತ್ನಿಯು 50 kg ತೂಕ ಇದ್ದರೆ ಆತನಿಗೆ 50 kg ವೈನ್ ಅನ್ನು ನೀಡಲಾಗುತ್ತದೆ. ಇದು ವೀಕ್ಷಕರೇ, ಭೂಮಿಯ ಮೇಲೆ ಉಳಿದಿರುವ ಏಕೈಕ ಬಿಳಿ ಜಿರಾಫೆ. ಇದು ಕೆನ್ಯಾ ದೇಶದಲ್ಲಿ ಕಂಡುಬಂದಿದೆ. ಇದನ್ನು ಬೇಟೆಗಾರರಿಂದ ರಕ್ಷಿಸಲು ಇದರ ದೇಹದಲ್ಲಿ ಒಂದು ಟ್ರ್ಯಾಕಿಂಗ್ ಡಿವೈಸ್ ಅನ್ನು ಅಳವಡಿಸಲಾಗಿದೆ. ಇದು ವೀಕ್ಷಕರೇ, ನಿಮಗೆ ಗೊತ್ತಿರದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು. ಇಲ್ಲಿಯವರೆಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.